ನಮಸ್ತೆ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ನೋಡಿ ಈ ಗಿಡದಲ್ಲಿ ಅಡಿಕೆ ನೋಡಿ ಹಾಗೆಯೇ ಈ ಗಿಡದ ಬುಡವನ್ನೊಮ್ಮೆ ನೋಡಿ. ಇಲ್ಲಿ ನೋಡಿ, ಹೆಚ್ಚಿನವರಿಗೆ ಈ ಗಿಡದೊಂದು ಪರಿಚಯ ಇದೆ. ಇದೊಂದು ಹಳದಿ ಹೂವು ಆಗುವಂತಹ ಒಂದು ಗಿಡ. ಹೆಚ್ಚಿನ ಎಲ್ಲ ರೈತರಿಗೂ ಅವರ ಸಮಸ್ಯೆ ಏನಂತ ಹೇಳಿದರೆ ತೋಟದಲ್ಲಿ ಕಳೆ ಬರುವಂಥದ್ದು ಒಂದು ಅವರಿಗೆ ಹೆಚ್ಚಿನವರಿಗೆ ಒಂದು ಸಮಸ್ಯೆ. ನೋಡಿ, ಈ ಹಳದಿ ಗಿಡ ಅಂತ ಹೇಳಿದರೆ, ಹೆಸರು ಹೇಳಿದರೆ ಸಾಕು, ಕೆಲವರಿಗೆ ಇದು ತುಂಬ ತಲೆಬಿಸಿ. ನೋಡಿ, ಹಳದಿ ಹೂ ಅಂತ ಹೇಳಿದರೆ ಈ ರೀತಿಯ ಹೂ ಆಗ್ತದೆ. ನೋಡಿ, ಈ ರೀತಿಯ ಹೂ ಆಗ್ತದೆ. ಇದು ಹೆಚ್ಚಿನ ಅಡಿಕೆ ರೈತರಿಗೆ ಇದೊಂದು ದೊಡ್ಡ ಕಳೆ. ಆದರೆ ನೀವು ನಂಬ್ತೀರ ಬಿಡ್ತೀರ ಸ್ನೇಹಿತರೆ, ಇದು ನನ್ನ ತೋಟದಲ್ಲಿ ಅದರಷ್ಟಕ್ಕೆ ಬಂದ ಗಿಡ ಅಲ್ಲ. ಆದರೆ ಹೆಚ್ಚಿನ ತುಂಬ ರೈತರ ತೋಟದಲ್ಲಿ ಅದು ಅದರಷ್ಟಕ್ಕೆ ಬಂದದ್ದು. ಆದರೆ ನಾನು ಇದನ್ನು ತಂದು ನೆಟ್ಟಿದ್ದೇನೆ ಸ್ನೇಹಿತರೆ. ಯಾಕಂತ ಹೇಳಿದರೆ ಇದರ ಲಾಭ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಇದರ ಲಾಭ ಏನು ಅಂತ ನಿಮಗೂ ಗೊತ್ತಾದರೆ ನೀವು ಕೂಡ ಇದರ ಬಗ್ಗೆ ತುಂಬ ತಲೆಬಿಸಿ ಮಾಡೋದಿಲ್ಲ. ಅಷ್ಟು ಲಾಭ ಇದೆ ಈ ಕಳೆಯಿಂದಾಗಿ. ಇದು ಹೇಗೆ ಅಂತ ನೋಡುವ ಬನ್ನಿ. ಇತ್ತೀಚೆಗೆ ನನ್ನ ಸ್ನೇಹಿತರು ಹೀಗೆ ಮಾತಾಡುವಾಗ ಹೇಳ್ತಿದ್ರು, ನನಗೆ ಒಂದು ಹಳದಿ ಹೂವಿನ ಗಿಡದಿಂದಾಗಿ ಕಳೆಯನ್ನು ತೆಗೆಸಲಿಕ್ಕೆ 1,00,000 ರೂಪಾಯಿ ಖರ್ಚಾಯಿತು ಅಂತ. ಅವರು ಎಷ್ಟೆಲ್ಲ ವಿಧಾನವನ್ನು ಅನುಸರಿಸಿದ್ದಾರೆ ಅಂತ ಹೇಳಿದರೆ, ಮೊದಲಿಗೆ ಬ್ರಷ್ ಕಟ್ಟರಿನ ತೆಗೆದ್ರು, ಕಳೆ ಪುನಃ ಬಂತು. ಆಮೇಲೆ ಕಳೆ ನಾಶಕವನ್ನು ಹೊಡೆದ್ರು, ಆದರೂ ಕೂಡ ಪುನಃ ಬಂತು. ಇದು ನಾಶ ಮಾಡಲಿಕ್ಕೂ ಅಷ್ಟೇ ಕಷ್ಟ ಇದೆ. ಆದರೆ ಅವರಿಗೆ ಅದು ಎಷ್ಟು ದೊಡ್ಡ ಸಮಸ್ಯೆಯ ವಿಷಯ ಆಗಿದೆಯೋ, ನನಗೆ ಅಷ್ಟೇ ಲಾಭದ ವಿಷಯ ಕೂಡ ಇದೇ ಆಗಿದೆ ಸ್ನೇಹಿತರೆ. ಯಾಕೆಂತ ಹೇಳಿದರೆ, ನಮ್ಮ ತೋಟದಲ್ಲಿ ನೋಡಿ, ನನ್ನ ಅಡಿಕೆ ತೋಟವನ್ನೊಮ್ಮೆ ನೋಡಿ, ಯಾವ ಕಡೆ ನೋಡಿದರೂ ಕಳೆ ಕಾಣ್ತದೆ. ಹಾಗಾದರೆ ಈ ಕಳೆಯಿಂದ, ಅದರಲ್ಲೂ ವಿಶೇಷವಾಗಿ ಈ ಹಳದಿ ಹೂವಿನ ಕಳೆಯನ್ನು ನೀವು ಎಲ್ಲ ಕಡೆ ಹೆಚ್ಚು ಕಡಿಮೆ ಎಲ್ಲ ಜಾಗದಲ್ಲೂ ನಾನು ಕಾಣಬಹುದು. ನೋಡಿ, ಈ ಕಳೆ ಇರುವಲ್ಲಿ ಕೂಡ ನನ್ನ ಅಡಿಕೆ ಫಸಲು ಏನು ಕಮ್ಮಿ ಇಲ್ಲ. ಎಲ್ಲ ಅಡಿಕೆ ಮರದ ಬುಡದಲ್ಲೂ ಸಾಧಾರಣವಾಗಿದೆ. ಆದರೆ ನನ್ನ ಜಾಗದ ವಿಶೇಷತೆ ಏನಂತ ಹೇಳಿದರೆ, ನನ್ನ ತೋಟದಲ್ಲಿ ಬೇರೆ ಬೇರೆ ರೀತಿಯ ಕಳೆ ಇದೆ. ನೋಡಿ, ಇದೊಂದು ರೀತಿಯ ಕಳೆ ಬೇರೆಯೇ, ಇದೊಂದು ರೀತಿಯ ಕಳೆ ಬೇರೆಯೇ. ನೋಡಿ, ಇಲ್ಲಿ ನುಗ್ಗೆ ಗಿಡ ಇದೆ, ಅಷ್ಟೇ ಅಲ್ಲದೆ ಈ ಕಳೆ ಬೇರೆಯೇ. ಅದರ ಒಟ್ಟಿಗೆ ಇಲ್ಲಿ ಹಳದಿ ಗಿಡದ ಹೂ ಕೂಡ ಇದೆ. ಇದರಿಂದ ಆದರೆ ಇಲ್ಲಿ ನಾನು ಇವತ್ತಿನ ವಿಷಯದಲ್ಲಿ ನಾನು ಈ ಹಳದಿ ಹೂವಿನ ವಿಷಯನೇ ಹೇಳ್ತೇನೆ. ಯಾಕಂತ ಹೇಳಿದರೆ, ತುಂಬ ಜನರಿಗೆ ದೊಡ್ಡ ಸಮಸ್ಯೆ ಆಗಿದ್ದಂಥ ಇದು ಈ ಹಳದಿ ಹೂವಿನ ಕಳೆ. ವೀಕ್ಷಕರು ಹೇಳಿದರು ಈ ಹಳದಿ ಹೂವಿನ ಬಗ್ಗೆನೇ ಒಂದು ವಿಡಿಯೋ ಮಾಡಿ ಅಂತ. ಅದಕ್ಕಾಗಿ ನಾನು ಅವರಿಗಾಗಿ ಮತ್ತು ಎಲ್ರಿಗಾಗಿಯೂ ಕೂಡ ಈ ವಿಡಿಯೋನ ಮಾಡ್ತಾಯಿದ್ದೇನೆ. ನನಗೆ ಆಗುವಂತಹ ಲಾಭ ಏನು ಅಂತ ನೋಡಿ. ಕೃಷಿಕರೇ, ಇಲ್ಲಿ ನಮಗೆ ಹಳದಿ ಹೂವಿನಿಂದ ಆಗುವ ಲಾಭ ಏನಂತ ಹೇಳಿದರೆ, ನಮ್ಮ ಭೂಮಿಗೆ ಯಾವುದೇ ಕಾರಣಕ್ಕೂ ಬಿಸಿಲು ಬೀಳಬಾರ್ದು, ನೇರ ಬಿಸಿಲು ಬೀಳಬಾರ್ದು. ಮಣ್ಣಿಗೆ, ತೋಟದ ಮಣ್ಣಿಗೆ ನೋಡಿ, ನಮ್ಮ ಅಡಿಕೆ ಗಿಡದಲ್ಲಿ ಇಲ್ಲಿ ಬಿಸಿಲು ಬಿದ್ದಿದೆ ನೋಡಿ, ಆದರೆ ಭೂಮಿಗೆ ಟಚ್ ಆಗೋದಿಲ್ಲ ಯಾವುದೇ ಕಾರಣಕ್ಕೂ. ಯಾಕಂತ ಹೇಳಿದರೆ ಇಲ್ಲಿ ನಾನು ಅಡಿಕೆ ವೇಸ್ಟು ಮತ್ತು ಎಲ್ಲ ಕಡೆ ಕಳೆ ಬೆಳೆದಿರೋದ್ರಿಂದ ನಮ್ಮ ಭೂಮಿಗೆ ನೇರವಾಗಿ ಬಿಸಿಲು ಬೀಳುವುದಿಲ್ಲ. ಮೊದಲನೇದಾಗಿ ಮಳೆಯ ನೀರಿಗೆ, ಈ 4 ಗಿಡಗಳಿಗೆ ಈ ಸೋಗೆ ಇದೆಯಲ್ಲ, ನಮ್ಮ ಮಳೆಯ ನೀರಿನ ಹೊಡೆತಕ್ಕಿಂತಲೂ ಈ ಸೋಗೆ ಮೇಲೆ ಬಿದ್ದಂತಹ ನೀರು ಜಾಸ್ತಿ ಪ್ರಮಾಣದಲ್ಲಿ ಮಣ್ಣಿಗೆ ಹೊಡೆಯುತ್ತದೆ, ಬಂದು ರಭಸವಾಗಿ. ಹಾಗೆ ಹೊಡೆಯುವಾಗ ಭೂಮಿಯ ಮೇಲ್ಮಣ್ಣು ಕೊಚ್ಚಿಕೊಂಡು ಹೋಗ್ತದೆ. ಈ ಕಳೆ ಇಲ್ಲದಿದ್ದರೆ ಭೂಮಿಯ ಮೇಲ್ಮಣ್ಣು ಕೊಚ್ಚಿಕೊಂಡು ಹೋಗಿಯೇ ಹೋಗ್ತದೆ. ಈ ಮೇಲ್ಮಣ್ಣಲ್ಲಿಯೇ ಇರುವುದು ಸ್ನೇಹಿತರೆ ಎಲ್ಲ ಗೊಬ್ಬರದ ಅಂಶ, ಪೋಷಕಾಂಶಗಳು, ಜೀವಾಣುಗಳು, ವಿವಿಧ ರೀತಿಯ ಜೀವಿಗಳು ಎಲ್ಲ ಇರುವುದು ಭೂಮಿಯ ಮೇಲ್ಮಣ್ಣಿನಲ್ಲಿ. ಈ ರಭಸವಾಗಿ ಮಳೆಯ ನೀರು, ಅಡಿಕೆಯ ಸೋಗೆಯಿಂದ ಬಿದ್ದಂತಹ ನೀರು ಮಳೆ ನೀರಿಗಿಂತಲೂ ಹೆಚ್ಚು ರಭಸದಲ್ಲಿ ಅದು ಇರ್ತದೆ. ಹಾಗೆ ಬಿದ್ದಂತಹ ನೀರು ನಮ್ಮ ನೇರವಾಗಿ ಭೂಮಿಯ ಮಣ್ಣಿಗೆ ಹೊಡೆದಾಗ ನಮ್ಮ ಭೂಮಿಯ ಮಣ್ಣು ಕೊಚ್ಚಿಕೊಂಡು ಹೋಗಿಯೇ ಹೋಗ್ತದೆ. ಅದನ್ನು ಮೊದಲನೇದಾಗಿ ಕಳೆಗಳು ತಡೆಗಟ್ತದೆ. ಅದರಲ್ಲೂ ವಿಶೇಷವಾಗಿ ಈ ಹಳದಿ ಹೂವಿನ ಗಿಡಗಳ ರಚನೆ ಹೇಗಿರ್ತದೆ ಅಂತ ಹೇಳಿದರೆ, ಭೂಮಿಗೆ ಒಂದು ರೀತಿಯ ಬಲೆಯ ಹಾಗೆ ಬಿದ್ದಿರ್ತದೆ. ನೋಡಿ, ಇಲ್ಲಿ ನಿಮಗೆ ತೋರಿಸ್ತೇನೆ. ಭೂಮಿಯ ಮಣ್ಣಿಗೆ ಇದೊಂದು ರಕ್ಷಣಾ ಕವಚವಾಗಿ ಎಷ್ಟು ಚೆನ್ನಾಗಿ ಹೆಣೆದುಕೊಂಡಿದೆ ನೋಡಿ. ಹೀಗೆ ಮಳೆಯ ನೀರು ರಭಸವಾಗಿ ಬಿದ್ದಾಗ ಮಣ್ಣಿಗೆ ಏನೂ ಸ್ವಲ್ಪನೂ ಏಟಾಗುವುದಿಲ್ಲ. ಅಷ್ಟೇ ಅಲ್ಲದೆ ಇನ್ನೊಂದು ಮುಖ್ಯ ವಿಶೇಷ ಏನಂತ ಹೇಳಿದರೆ, ಈ ಜೀವಿಗಳು ನಮ್ಮ ಯಾವುದೇ ಅಡಿಕೆ ಗಿಡಕ್ಕೆ ಗೊಬ್ಬರ ಅಂತ ಆಗಬೇಕಾದ್ರೆ ನಾವು ಹಾಕಿದ ತ್ಯಾಜ್ಯ, ಇಲ್ಲದ್ರೆ ಬಿದ್ದಂಥ ಅಡಿಕೆ ಸೋಗೆ, ಯಾವುದೇ ಕಳೆ ಇರಬಹುದು, ಅದು ಕೊಳೆತು ಅದು ಆಹಾರವಾಗಿ ಪರಿವರ್ತನೆ ಗಿಡಗಳಿಗೆ ಸಿಗಬೇಕಾದ್ರೆ ಅದನ್ನು ಎರೆಹುಳುಗಳು ಅಥವಾ ಇನ್ನಿತರ ಜೀವಿಗಳು ತಿಂದು ಜೀರ್ಣವಾಗಿ ಆಮೇಲೆ ಅದು ಗೊಬ್ಬರವಾಗಿ ಪರಿವರ್ತನೆ ಆಗ್ತದೆ. ಪರಿವರ್ತನೆ ಆಗಬೇಕಾದ್ರೆ ನಮ್ಮ ಭೂಮಿಯಲ್ಲಿ ಯಥೇಚ್ಛವಾಗಿ ಎರೆಹುಳ ಇರಬೇಕು ಮತ್ತು ಜೀವಿಗಳಿರಬೇಕು. ಅದು ಎರೆಹುಳ ಅಂತ ಹೆಸರಿಗೆ ಮಾತ್ರ ಹೇಳೋದು, ಕೋಟಿ ಕೋಟಿ ರೀತಿಯ ಜೀವಿಗಳಿರ್ತದೆ. ಅದೆಲ್ಲ ಈ ಕತ್ತಲೆ ಕಾಣ್ತದೆ ನೋಡಿ, ಇದು ಇಷ್ಟು
ಎಷ್ಟು ಬಿಸಿಲಿದ್ರೂ ಕೂಡ ಇದರ ಒಳಗಡೆ ನೋಡಿ ಕತ್ತಲೆ ಕಾಣ್ತದೆ ನೋಡಿ. ಇಲ್ಲಿ ಅದರ ಜೀವಿಗಳ ಸಂತಾನೋತ್ಪತ್ತಿ ಯಥೇಚ್ಛವಾಗಿರ್ತದೆ. ಎರೆಹುಳಗಳು ಕೂಡ ಕತ್ತಲೆಯನ್ನು ಬಯಸ್ತವೆ. ಯಾವುದೇ ಕಾರಣಕ್ಕೂ ನಮ್ಮ ಮಣ್ಣಿಗೆ ಬಿಸಿಲು ಬಿದ್ದರೆ ಎರೆಹುಳದ ಮೊಟ್ಟೆ ಇರಬಹುದು ಅಥವಾ ಎಲ್ಲ ಜೀವಿಗಳು ಕೂಡ ಅಲ್ಲಿಂದ ಓಡಿ ಹೋಗ್ತದೆ. ಓಡಿ ಹೋಗಿ ಎಲ್ಲಿ ಬಲ್ಲೆ ಇರ್ತದೆ, ಎಲ್ಲಿ ಕಳೆ ಇರ್ತದೆ, ಎಲ್ಲೋ ನೆರಳು ಇರ್ತದೆ, ಎಲ್ಲಿ ತಂಪು ಪ್ರದೇಶ ಇರ್ತದೆ, ಅಲ್ಲಿಗೆ ಹೋಗಿ ಅವಿತುಕೊಳ್ತದೆ. ಹಾಗಾದರೆ ಬೇಕಂದರೆ ನಮ್ಮ ತೋಟದ ಕಳೆಯನ್ನು ತೆಗೆದುಬಿಟ್ರೆ ಅದು ನಮ್ಮ ಮಣ್ಣಿನಲ್ಲಿ ಓಡಿ ಹೋಗುವ ಸಾಧ್ಯತೆಯೇ ಇರ್ತದೆ ಅಥವಾ ಸತ್ತು ಹೋಗ್ತದೆ, ನಾಶವಾಗ್ತದೆ. ಆದರೆ ಈ ಹಳದಿ ಹೂವಿನ ಗಿಡದ ರಚನೆ ನೋಡಿ, ಇಲ್ಲಿ ನೋಡಿ, ಇದು ಹಳದಿ ಹೂವೇ ಇರುವಂತಹ ಜಾಗ. ಇಲ್ಲಿ ನಾನೊಮ್ಮೆ ನಿಮಗೆ ಮಣ್ಣನ್ನು ಬಗೆದು ತೋರಿಸ್ತೇನೆ, ಎಷ್ಟು ಚೆನ್ನಾಗಿ ಇದು ಹೆಣೆದುಕೊಂಡಿದೆ ಅಂತ ನೋಡಿದರೆ ನೋಡಿ, ಮಣ್ಣು ಹೇಗಿದೆ ಅಲ್ಲಿ ಅಂತ ನೋಡುವ. ಎಷ್ಟು ಗೊಬ್ಬರದ ರೀತಿಯಾಗಿದೆ ನೋಡಿ. ಇದು ನನ್ನ ಅಡಿಕೆ ತೋಟದ ಮಣ್ಣು ಹೇಗಿದೆ ಅಂತ ನೋಡಿ. ಹೇಗಿದೆ ಇದು? ನಿಮಗೆ ಬರಡು ರೀತಿ ಕಾಣ್ತದ ಅಲ್ಲ ಗೊಬ್ಬರದ ಹಾಗೆ ಕಾಣ್ತದ ಅಂತ ನೀವೇ ಒಂದು ಸಲ ಆಲೋಚನೆ ಮಾಡಿ. ಇದು ಯಾವುದೇ ರೀತಿಯ ನಾನು ಗೊಬ್ಬರ ಹಾಕಿಲ್ಲ ಇದಕ್ಕೆ. ಇದು ಈ ಹಳದಿ ಹೂವಿನ ಗಿಡ ನೋಡಿ, ಇದು ಅದೇ ಹಳದಿ ಹೂವಿನ ಗಿಡದ ನೋಡಿ, ಇದೇ ಗಿಡಗಳು. ಅದು ಇಲ್ಲಿರುವಂಥ ಮಣ್ಣನ್ನೇ ನಾನು ತೋರಿಸ್ತಾ ಇರೋದು. ಇಲ್ಲಿ ಇದು ಬರಡಾಗಿದೆ, ಇದು ಏನಾಗಿದೆ ಅಂತ ನೀವು ನೋಡಿ. ಈ ಮಣ್ಣಿನಲ್ಲಿರುವಂಥ ಪೋಷಕಾಂಶಗಳಿಗೆ ಎಷ್ಟು ನೋಡಿ, ಇಲ್ಲಿ ಒಂದು ಎರೆಹುಳ ನನ್ನ ಕೈಗೆ ಬಂತು ನೋಡಿ. ಇದು ಗಮನಿಸಿದ್ದೀರಿ, ನನ್ನ ಹೆಬ್ಬೆರಳಿನಲ್ಲಿ ಎರೆಹುಳದ ಮರಿ ಇದೆ ನೋಡಿ, ಗಮನಿಸಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ಹಾಗಾದರೆ ನೋಡಿ, ನನ್ನ ಮಣ್ಣಿನಲ್ಲಿ ಇದರಲ್ಲಿ ಎಷ್ಟು ಪೋಷಕಾಂಶ ಇರ್ಬೋದು, ಅಷ್ಟೇ ಅಲ್ಲದೆ ಎಷ್ಟು ಜೀವಿಗಳ ಮೊಟ್ಟೆ ಇರ್ಬೋದು, ಎಷ್ಟು ನಮಗೆ ಕಣ್ಣಿಗೆ ಕಾಣದಂತಹ ಕೋಟಿ ಜೀವಾಣುಗಳಿರಬಹುದು. ಇಂಥವುದನ್ನೆಲ್ಲ ನಾವು ಈ ಕಳೆ ತೆಗೆಯುವ ನೆಪದಲ್ಲಿ ನಾಶ ಮಾಡಿದರೆ ನಮ್ಮ ಅಡಿಕೆ ಇಳುವರಿ ನಮಗೆ ಬರುವುದು ಹೇಗೆ? ನೋಡಿ, ಇದರ ಬುಡವನ್ನೊಮ್ಮೆ ನೋಡಿ, ಎಷ್ಟು ಕಳೆ ಇದೆ ಅಂತ. ಕೆಸು ಕೂಡ ಇದೆ, ಕೆಸು ಇದೆ, ಇಲ್ಲಿ ಒಂದು ರೀತಿಯ ಇದೆ, ಇಲ್ಲಿ ಒಂದು ರೀತಿಯ ಹುಲ್ಲಿದೆ ನೋಡಿ. ಕೆಸುಗಳೆಲ್ಲ ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ. ಹಳದಿ ಹೂವಿನ ಗಿಡ ಇದೆ ನೋಡಿ, ಇದೊಂದು ರೀತಿಯ ಗಿಡ. ಇಲ್ಲಿ ಇಷ್ಟು ಜಾಗದಲ್ಲಿ ಒಂದು 7-10 ವಿಧದ ಕಳೆಗಳೆಲ್ಲ ಬೆಳೆದಿದೆ ನೋಡಿ. ಇದೊಂದು ರೀತಿಯ ಗಿಡ. ಇಂತಹ ವಿಧ ನೋಡಿ, ಇದೊಂದು ಇಲ್ಲಿ ಹೂವಿನ ಗಿಡ ಇದೆ ನೋಡಿ. ಇಂತಹದ ವಿಧವಾದ ಕಳೆಗಳ ಕೊಳೆತ ಎಲೆಗಳನ್ನು ತಿನ್ನಲಿಕ್ಕೆ ಅಂತ ಈ ಜೀವಿಗಳೆಲ್ಲ ಬಂದು ಇಲ್ಲಿ ಸೇರಿರ್ತದೆ. ಇದು ಇಂತಹ ಬಿದ್ದ ಎಲೆಗಳನ್ನೆಲ್ಲ ತಿಂದು, ಈ ಕೊಳೆತ ಎಲೆಗಳನ್ನೆಲ್ಲ ತಿಂದು ಅದು ವಿಸರ್ಜಿಸುವಾಗ ಬರುವಂತಹ ಒಂದು ಪದಾರ್ಥ ಅಂತ ಇರ್ಬೋದು. ಅದುವೇ ನಮ್ಮ ಅಡಿಕೆ ಗಿಡಗಳಿಗೆ ನಿಜವಾದ ಗೊಬ್ಬರ ಆಗಿರ್ತದೆ. ಇದನ್ನು ನಾವು ಮುಖ್ಯವಾಗಿ ತಿಳಿದುಕೊಳ್ಬೇಕು ನೋಡಿ. ಅಡಕೆ ನಮಗೆ 90% ಅಡಕೆ ಹೀಗೆ ನೇರವಾಗಿ ಭೂಮಿಗೆ ಬೀಳ್ತಾ ಇರ್ತದೆ. ಇಲ್ಲಿ ಬೇಕಾದಷ್ಟು ಅಡಕೆ ಸಿಕ್ಕುವ ಸಾಧ್ಯತೆ ಜಾಸ್ತಿ ಇರ್ತದೆ. ಯಾಕಂತ ಹೇಳಿದರೆ ನಮಗೆ ಹಣ್ಣಡಿಕೆ ಆಗುವಾಗ ಕೊಯ್ಲು ಮಾಡ್ತೇವೆ. ಆ ಸಮಯದಲ್ಲಿ ನಾವು ಸ್ವಲ್ಪ ಕಳೆಯನ್ನು ಹೀಗೆ ತೆಗೆದು ಬದಿಗೆ ಸರಿಸಿದರೆ ಆಯಿತು ನೋಡಿ. ಇಲ್ಲೆಷ್ಟು ಕ್ಲೀನಾಗಿ ಕಾಣ್ತದೆ, ಅಡಿಕೆ ಬಿದ್ದದೆಲ್ಲ ಕ್ಲೀನಾಗಿ ಕಾಣ್ತದೆ. ಒಂದು ವೇಳೆ 1-2 ಅಡಿಕೆ ನಮಗೆ ಕಾಣದೆ ಸಿಗಲಿಲ್ಲ ಅಂತಲೇ ಇಟ್ಟುಕೊಳ್ಳಿ, ಈ ಬಲ್ಲೆಯೊಳಗೆ ಸಿಗಲಿಲ್ಲ ಅಂತಲೇ ಇಟ್ಟುಕೊಳ್ಳಿ, 1-2 ಅಡಕೆ, ಇಲ್ಲದ್ರೆ 4 ಅಡಕೆ ನಮಗೆ ಸಿಗಲಿಲ್ಲ ಅಂತ ಇಟ್ಕೊಳ್ಳಿ. ಏನಾಯಿತು? ಏನು ಗಂಟು ಹೋಯ್ತು ಏನಾದರೂ? ಏನಿಲ್ಲ. ಯಾಕಂತ ಹೇಳಿದರೆ ನಾವು ಅದೇ 4 ಅಡಕೆಗೆ ಬೇಕಾಗಿ ಇಷ್ಟೆಲ್ಲ ಕಳೆಯನ್ನು ತೆಗೆದ್ರೆ ನಾವು 25 ಅಡಕೆಯ ಖರ್ಚು ಮಾಡ್ತೇವೆ. ಅಷ್ಟೇ ಅಲ್ಲದೆ ಭವಿಷ್ಯಕ್ಕೆ ಮುಂದಿನ ದಿನಗಳಲ್ಲಿ ಅಡಕೆ ಆಗುವುದನ್ನು ತಪ್ಪಿಸ್ತೇವೆ. ಯಾಕಂತ ಹೇಳಿದರೆ ಇಲ್ಲಿ ಯಾವುದೇ ಕಳೆಯನ್ನು ತೆಗೆದು ಬಿಟ್ಟರೆ ಇಲ್ಲಿ ಎಲ್ಲ ಜೀವನಗಳು ಸತ್ತು ಹೋಗ್ತದೆ, ಇಲ್ಲದ್ರೆ ಬೇರೆ ಕಡೆ ಓಡಿ ಹೋಗ್ತದೆ. ಹಾಗಾಗಿ ಮುಂದಿನ ವರ್ಷಗಳಲ್ಲಿ ನಮಗೆ ಇಳುವರಿ ಕಡಿಮೆ ಆಗ್ತದೆ. ನಿರಂತರ ಒಂದೇ ರೀತಿ ಇಳುವರಿ ಬರಬೇಕು, ಇಲ್ಲದ್ರೆ ರೋಗಮುಕ್ತವಾದ ಅಡಕೆ ತೋಟ ಆಗಬೇಕಂತ ಹೇಳಿದರೆ ಕಳೆಯನ್ನು ಬೆಳೆಸಬೇಕು, ರಾಸಾಯನಿಕವನ್ನು ತ್ಯಜಿಸಬೇಕು. ಹಾಗಾದರೆ ಮಾತ್ರ ನಮಗೆ ಒಂದು ಕಡಿಮೆ ಖರ್ಚಿನಲ್ಲಿ ನಮಗೆ ಸುಲಭದಲ್ಲಿ ಇಳುವರಿಯನ್ನು ಪಡಿಬಹುದು. ನಾವು ಏನೋ ಹೇಳಿ ಏನೋ ಮಾಡಿದರೆ ಆಗೋದಿಲ್ಲ. ನೋಡಿ, ಈ ಗಿಡದ ಬುಡದಲ್ಲಿ ಅಡಕೆ ಬಿದ್ದಿದೆ, ಇದು ಕಾಣೋದಿಲ್ವಾ? ಇಷ್ಟು ಚೆನ್ನಾಗಿ ಕಾಣ್ತಾ ಉಂಟು ನೋಡಿ, ಅಡಕೆ ಹಣ್ಣಾದರೂ ಬಿದ್ದಿದ್ದು. ಇದು ಮಳೆಗಾಲದಲ್ಲಿ ಹಣ್ಣಾಗುವಂಥದ್ದು. ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡಿ, ಕಾಣೋದಿಲ್ವ ಇಲ್ಲಿ? ಆದರೆ ಅದೇ ನೋಡಿ, ಇನ್ನೊಮ್ಮೆ ಇಲ್ಲಿ ತೋರಿಸ್ತೇನೆ ನೋಡಿ ನಿಮಗೆ ನೇರವಾಗಿ ನಮ್ಮ ಮಣ್ಣಿನಲ್ಲಿ ಗೊಬ್ಬರದ ರಚನೆ ಹೇಗಿರ್ತದೆ ಅಂತ. ನಮಗೆ ಅದು ಬೇಕಾದ್ದು. ನಾವು ಕೇವಲ
ಮೇಲಿನಿಂದ ಗಿಡವನ್ನು ನೋಡಿ ಹಳದಿ ಹೂವಿನ ಗಿಡ ಬಂತು ಏನು ಮಾಡುವುದು ಅಂತೆಲ್ಲ ಸಮಸ್ಯೆ ಮಾಡೋದಕ್ಕಿಂತ, ಮಂಡೆ ಬಿಸಿ ಮಾಡೋದಕ್ಕಿಂತ ನಮ್ಮ ಮಣ್ಣನ್ನು ನೋಡಬೇಕು, ಹಾಗೆಯೇ ಗಿಡದ ಫಸಲನ್ನು ನೋಡಬೇಕು, ಗಿಡದ ಆರೋಗ್ಯವನ್ನು ನೋಡಬೇಕು, ಮುಖ್ಯವಾಗಿ ತಲೆ ಬಿಸಿಯನ್ನು ಮಾಡುವುದನ್ನು ಬಿಡಬೇಕು. ಯಾಕಂತ ಹೇಳಿದರೆ ವಿಷಯವನ್ನು ಕೇಳಿ ತಿಳ್ಕೊಳ್ಬೇಕು. ಇಲ್ಲದಿದ್ದರೆ ನಾವೇ ಸ್ವಂತ ತೋಟಕ್ಕೆ ಬಂದು ನಮ್ಮ ತೋಟವನ್ನೇ ನಾವೇ ಅಧ್ಯಯನ ಮಾಡಬೇಕು. ಹಳದಿ ಹೂವಿನ ಗಿಡ ಇದ್ದಲ್ಲಿ ತೋಟ ಹೇಗಿದೆ, ಅದನ್ನು ತೆಗಿಲಿಕ್ಕೆ ಅಂತ ತೆಗೆದಾದ ಮೇಲೆ ತೋಟ ಹೇಗಾಗಿದೆ, ಅದಕ್ಕೆ ಕಳೆನಾಶಕ ಹೊಡೆದ ಮೇಲೆ ತೋಟವೇ ಹೇಗೆ ಹಾಳಾಗಿ ಹೋಗಿದೆ, ಇದನ್ನೆಲ್ಲ ಒಬ್ಬರಿಂದ ಬೇರೆಯವರ ತೋಟದಿಂದ ನಾವು ತಿಳ್ಕೊಂಡು ನಮ್ಮ ತೋಟದಲ್ಲಿ ನಾವು ಹೊಸ ಹೊಸ ವಿಷಯಗಳನ್ನು ಅಳವಡಿಸಿದರೆ, ಇದು ಎಲ್ಲ ಹಳದಿ ಹೂವಿನ ಗಿಡದ ಬಳ್ಳಿಗಳೇ ನೋಡಿ, ಎಷ್ಟು ಬಲೆ ಅಂತ ರಚನೆ, ಕೈಯಿಂದ ತೆಗಿಲಿಕ್ಕೆ ಬರೋದಿಲ್ಲ. ಇದರ ಅಡಿಯಲ್ಲಿ ಎಷ್ಟು ಮೃದುವಾದ ನೋಡಿ, ನಿಮ್ಮ ತೋಟದ ಮಣ್ಣಿನಲ್ಲಿ ಈ ಹಳದಿ ಹೂವು ಗಿಡ ಇಲ್ಲದಿದ್ದರೆ ಹೀಗೆ ಇರ್ತಿದ ಅಂತ ನೋಡಿ. ಹೇಗಿದೆ ಇದು ಮಣ್ಣು ನೋಡಿ. ಗೊಬ್ಬರ ಅಂತ ಹೇಳಿದರೆ ಇದು ಹೀಗೆ ಇದ್ದರೆ ಮತ್ತೆ ನಾವು ಅಡಿಕೆಗೆ ಗೊಬ್ಬರ ಹಾಕೋದು ಯಾಕೆ ನೋಡಿ. ಸೋಗೆ ಬಿದ್ದಿದೆ, ಇದು ಸೋಗೆ ಕಂಪ್ಲೀಟ್ ಜೀರ್ಣ ಆಗಿ ಹೋಗಿದೆ ನೋಡಿ, ಎಲ್ಲ ಕರಗಿ ಹೋಗಿದೆ. ಇದನ್ನೆಲ್ಲ ಈ ಜೀವಿಗಳೆಲ್ಲ ತಿಂದು ಮುಗಿಸಿದೆ. ಇನ್ನು ಕೇವಲ ಈ ಗಟ್ಟಿ ಪದಾರ್ಥ ಮಾತ್ರ ಉಳಿದಿದೆ. ಇನ್ನು ಇದು ಕೂಡ ಏನೋ ಅಷ್ಟು ಇನ್ನೊಂದು 2 ವಾರದಲ್ಲಿ ಇದು ಕೂಡ ನಾಶ ಆಗಿ ಹೋಗ್ತದೆ. ಇದನ್ನು ಗೆದ್ದಲು ಸುಲಭದಲ್ಲಿ ತಿಂದು ಮುಗಿಸ್ತದೆ. ಇದರಲ್ಲಿ ಮೃದುವಾದಂಥ ಸಾಮಾನೆಲ್ಲ ಸೋಗೆಯ ಎಲೆಗಳನ್ನೆಲ್ಲ ಈ ಜೀವಿಗಳೆಲ್ಲ ತಿಂತದೆ, ಎಲ್ಲ ವಿಧ ವಿಧ ರೀತಿಯ ಜೀವಿಗಳು ತಿಂತದೆ. ಕಳೆಗಳಲ್ಲಿಯೂ ವೈವಿಧ್ಯತೆ ಬೇಕು ಅಂತ. ಎರೆಹುಳುಗಳಿಗೆ ನಮಗೆ ಹೇಗೆ ಬೇರೆ ಬೇರೆ ರೀತಿಯ ಆಹಾರಗಳು ಬೇಕು, ಈ ಜೀವಿಗಳಿಗೂ ವಿಧ ವಿಧ ರೀತಿಯ ಕಳೆಗಳ ಎಲೆಗಳು ಸಿಕ್ಕಿದರೆ ಅದು ಕೂಡ ತಿಂದು. ಇದರಲ್ಲಿ ಕೆಲವು ಎರೆಹುಳುಗಳು ಹಾವಿನಷ್ಟು ದೊಡ್ಡದಿದೆ, ಅಷ್ಟು ದಷ್ಟಪುಷ್ಟವಾಗಿ ಎರೆಹುಳುಗಳಿದೆ ಈ ಭೂಮಿಯಲ್ಲಿರುವಂಥ ಎರೆಹುಳುಗಳು. ಅದರ ಕಾರ್ಯವೈಖರಿ ಹೇಗಿರ್ಬೋದು ಅಂತ ನೀವು ಆಲೋಚನೆ ಮಾಡಿ ಸ್ನೇಹಿತರೆ. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ. ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಗಂಟೆ ನೋಡಿರಪ್ಪ.